ಹುಕ್ಕೇರಿ ತಾಲೂಕಿನ ಸಮಸ್ತ ಹಿಂದೂಗಳಿಂದ ಪ್ರತಿಭಟನೆ. ಕಾಶ್ಮೀರ ರಾಜ್ಯದ ಅನಂತನಾಗ್ ಜಿಲ್ಲೆಯ ಪೆಹಲ್ಗಾಂನಲ್ಲಿ ನಡೆದ ಉಗ್ರರ ಅಮಾನುಷ ಹೀನಾಯ ಕೃತ್ಯವನ್ನ ಖಂಡಿಸಿ ಭಯೋತ್ಪಾದಕರನ್ನ ಉಗ್ರರನ್ನ ಗಲ್ಲು ಶಿಕ್ಷೆಯನ್ನ ಸಾರ್ವಜನಿಕರ ಸಮೂಹಿಕದಲ್ಲಿ ನಡೆಸಬೇಕೆಂದು ಎಲ್ಲ ಹುಕ್ಕೇರಿ ತಾಲೂಕಿನ ಹಿಂದೂ ಧರ್ಮದವರು ಹುಕ್ಕೇರಿಯಲ್ಲಿ ಅಡವಿ ಸಿದ್ದೇಶ್ವರ ಮಠದಿಂದ ತಹಶೀಲ್ದಾರ್ ಕಚೇರಿಯವರಿಗೆ ಪ್ರತಿಭಟನೆ ಮೂಲಕ ಮಾನ್ಯ ಪ್ರಧಾನ ಮಂತ್ರಿಯವರಿಗೆ ಹಾಗೂ ಮಾನ್ಯ ರಾಷ್ಟ್ರಪತಿಯವರಿಗೆ ಹುಕ್ಕೇರಿಯ ತಹಶೀಲ್ದಾರರಾದಂತಹ ಮಂಜುಳಾ ನಾಯಕ್ ಇವರ ಮುಖಾಂತರ ಮನವಿ ಸಲ್ಲಿಸಲಾಯಿತು. ತಾವೆಲ್ಲ ಈಗಾಗಲೇ ಎಲ್ಲ ಮಾಧ್ಯಮದ ಮೂಲಕ ಕಂಡಿದ್ದೇವೆ. ಅಲ್ಲಿ ಧರ್ಮವನ್ನು ಕೇಳಿ ಬ್ಯಾಂಡನ್ನು ಬೀಚಿಸಿ ಧರ್ಮವನ್ನು ಗುರುತ ಮಾಡಿಕೊಂಡು ಇವರು ಹಿಂದೂ ಅನ್ನೋದು ಕನ್ಫರ್ಮ್ ಆದ ನಂತರ ಗುಂಡನ್ನು ಹೊಡೆದು ಭಯೋತ್ಪಾದಕರು ಹಿಂದೂಗಳ ಸಮಾಜದ ಸುಮಾರು 27ಕ್ಕಿಂತಲೂ ಅಧಿಕ ಜನರನ್ನು ಹತ್ಯೆ ಮಾಡಿರ್ತಕ್ಕಂಥ ಒಂದು ಪೈಶಾಚಿಕ ಘಟನೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂಥದ್ದು. ಸೊ ಹಾಗಾಗಿ ಹುಕ್ಕೇರಿ ಪಟ್ಟಣದಲ್ಲಿ ಆ ಕೃತ್ಯವನ್ನು ಎದುರಿಸಿ ಅದರ ವಿರುದ್ಧ ಅತ್ಯಂತ ಬೃಹತ್ ಹೋರಾಟವನ್ನು ಈಗಾಗಲೇ ಕೈಗೊಂಡು ಸಾರ್ವಜನಿಕರಿಗೆ ಜಾಗೃತಿಯನ್ನು ಮೂಡಿಸುವ ಮೂಲಕ ಅಷ್ಟೇ ಅಲ್ಲದೆ ಸಮಸ್ತ ಹಿಂದೂ ಬಾಂಧವರು ಒಗ್ಗಟ್ಟಿನೊಂದಿಗೆ ಈ ಹೋರಾಟದಲ್ಲಿ ಪಾಲ್ಗೊಂಡು ಹತ್ಯೆಗೀಡಾಗಿರ್ತಕ್ಕಂಥ ನನ್ನ ಸಮಾಜದ ಎಲ್ಲ ಆತ್ಮಹತ್ಯೆ ಮೃತರಾಗಿರ್ತಕ್ಕಂಥ ಎಲ್ಲ ಹಿಂದೂ ಬಾಂಧವರಿಗೆ ಭಗವಂತ ಆತ್ಮಕಲ್ಯಾಣವನ್ನು ಮಾಡಲಿ, ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯೊಂದಿಗೆ ಅವರ ಸಾವಿಗೆ ಪ್ರತ್ಯುತ್ತರವಾಗಿ ಈ ಸಂಪೂರ್ಣ ಪಾಕಿಸ್ತಾನವನ್ನು ಸುಟ್ಟು ಭಸ್ಮ ಮಾಡಲಿ, ಭಯೋತ್ಪಾದಕರು ಉಗ್ರಗಾಮಿಗಳು ಜಿಹಾದಿಗಳು ಅವರ ಶವದ ಪೆಟ್ಟಿಗೆಗೆ ಭಾರತದ ಸೈನ್ಯ ಮೊಳೆ ಹೊಡಿಲಿ ಅಂತಕ್ಕಂಥ ಸಂಕಲ್ಪವನ್ನು ಈ ಹೋರಾಟದ ಮೂಲಕ ನಾವು ಮಾಡಿಕೊಂಡಿದ್ದೇವೆ. ಆದಷ್ಟು ಬೇಗ ಸರ್ಜಿಕಲ್ 3 ಆಗಿ ನಮ್ಮ ಸೇನೆ ಇಡೀ ಪಾಕಿಸ್ತಾನವನ್ನು ಪುಡಿ ಮಾಡಲಿ ಅಂತಕ್ಕಂಥ ಒಂದು ಸಂಕಲ್ಪವನ್ನು ನಾವೆಲ್ಲ ಮಾಡೋಣ. ಆ ನಿಟ್ಟಿನೊಳಗೆ ಸಮಾಜದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದೇವೆ. ನಾವು ಹಿಂದೂ ಒಂದು ಎಂಬತಕ್ಕಂಥ ಸಿದ್ಧಾಂತದ ಮೇಲೆ ಜಾತಿ ಮತವನ್ನು ಬಿಟ್ಟು ಯಾವ ಪಕ್ಷಗಳನ್ನು ಬಿಟ್ಟು ನಾವೆಲ್ಲ ಒಂದಾಗಿ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಅದಕ್ಕೆ ಹುಕ್ಕೇರಿ ಪಟ್ಟಣವೇ ಈ ನಾಡಿಗೆ ರಾಷ್ಟ್ರಕ್ಕೆ ಮಾದರಿಯಾಗಿದೆ. ಆ ನಿಟ್ಟಿನೊಳಗೆ ಹುಕ್ಕೇರಿಯಲ್ಲಿ ಕೈಗೊಂಡಿರ್ತಕ್ಕಂಥ ಈ ಬೃಹತ್ ಹಿಂದೂ ಸಮಾಜದ ಹೋರಾಟ ಆ ಪಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ಇದುವೇ ಕೆಲವು ದಿನಗಳಲ್ಲಿ ಉತ್ತರ ನೀಡುತ್ತದೆ ಎಂಬ ಭರವಸೆ ನಮಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ಈ ಸಂದರ್ಭದಲ್ಲಿ ಪರಮಪೂಜ್ಯ ಅಭಿನವ ಮಂಜುನಾಥ ಸ್ವಾಮಿಗಳು, ಕ್ಯಾರಗುಡ್ ಗುರು ಕುಲಕರ್ಣಿ, ರಾಜು ಮನೋಳಿ, ಅಪೋಸಿ, ತಬಜಿ ರಾಜು, ಅಂಕಲಿ, ಮುದು, ಕರ್ನಿಂಗ್, ಮಾಂತು ಬೆಟಗೇರಿ, ಸುಭಾಷ್ ನೂಲಿ, ಶಿವರಾಜ್ ನಾಯಕ್, ಭೀಮ್ ಅಂಬಾರಿ, ಜ್ಯೋತಿಬಾ, ದುಪಟ್ಟಿ, ರಮೇಶ್ ಬೋಳ್ಗಾವಿ ಮತ್ತು ಸಮಸ್ತ ಹುಕ್ಕೇರಿ ತಾಲೂಕಿನ ಹಿಂದೂ ಧರ್ಮದ ಬಾಂಧವರು ಉಪಸ್ಥಿತರಿದ್ದರು. ವರದಿಗಾರರು ಆದಿತ್ಯ ರೋಕಡೆ, ಹುಕ್ಕೇರಿ.